Good morning, students. The subject is business research method in the third chapter, research design. So in previous class we discussed about the types of research design. In that first one, descriptive research. So descriptive research na ಓದಿದ್ವಿ. ಅದರಲ್ಲಿ sub types of descriptive research ನೀವು ಆಲ್ರೆಡಿ ಗೊತ್ತು. 1 cell 2 3 4 cells are ಮಲ್ಟಿಪಲ್ ಸ್ಟೇಜ್ ಡಿಸೈನ್ಸ್ದು ನಾವು ಟೈಪ್ಸ್ ಅನ್ನೋದು ಓದಿದ್ವಿ. ಸೊ ಇವಾಗ ಸೆಕೆಂಡ್ ಟೈಪ್ ಇನ್ ರಿಸರ್ಚ್ ಡಿಸೈನ್ ಬರೋಣ. ಅದು ಬಂದುಬಿಟ್ಟು ಡಿಸೈನ್ ಫಾರ್ ಎಕ್ಸ್ಪ್ಲೋರೇಟರಿ ರಿಸರ್ಚ್. So exploratory research study, also termed as formulative research study. The main purpose of such studies is that formulating a problem for more previous investigation. So here main ನಾವು ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ಡೀಟೈಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಸೊ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸೊ ವಿ ಆರ್ ಪ್ರೊವೈಡಿಂಗ್ ದಟ್ ಸೊಲ್ಯೂಷನ್ಸ್ ಟು ದಟ್ ಪ್ರಾಬ್ಲಮ್ ಥ್ರೂ ವೇರಿಯಸ್ ಅನಾಲಿಸಿಸ್ ಆರ್ ಸ್ಟಡಿಯಿಂಗ್. ನೆಕ್ಸ್ಟ್, these studies discovered of ideas, insight means future view of such research design appropriate for such study must be flexible enough to provide lot of information. ಸೊ ಆ ಸ್ಟಡಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಅನ್ನೋದು ನಾವು ಓದಬೇಕು. ಆಮೇಲೆ ಅದರಲ್ಲಿ ಇರೋ ಪ್ರಾಬ್ಲಮ್ಸ್ ಅನ್ನೋದು ನಾವು ಐಡೆಂಟಿಫೈ ಮಾಡಬೇಕು. ಸೊ ದೀಸ್ ರಿಸರ್ಚ್ ಈಸ್ ಮೋಸ್ಟ್ಲಿ ಕ್ಯಾರಿ ಔಟ್ ವೆನ್ ದೆರ್ ಈಸ್ ನೋ ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಈಸ್ ಅವೈಲಬಲ್. ಸೊ ಮೈನಾಗಿ ಈ ಎಕ್ಸ್ಪ್ಲೋರೇಟರಿ ರಿಸರ್ಚ್ನ ಯಾವಾಗ ಓದ್ತೀವಿ ಅಂತಂದರೆ ರಿಸರ್ಚರ್ಗೆ ಅವನಿಗೆ ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಇಲ್ದಿರೋವಾಗ ಸೊ ಆ ಸ್ಟಡಿ ಬಗ್ಗೆ ನಾಲೆಜ್ ಲ್ಯಾಕ್ ಆಫ್ ನಾಲೆಜ್ ಇದ್ದು ಸೊ ನೋ ನಾಲೆಜ್ ಆರ್ ಲಿಮಿಟೆಡ್ ನಾಲೆಜ್ ಇರೋ ಟಾಪಿಕ್ಸ್ನ ತೆಗೆದುಕೊತಾನೆ. ಫಾರ್ ಎಕ್ಸಾಂಪಲ್ ಏನು ಎಕ್ಸಾಂಪಲ್ ತೆಗೆದುಕೋಬೋದು ಇನ್ ಎಕ್ಸ್ಪ್ಲನೇಟರಿ ರಿಸರ್ಚಲ್ಲಿ? ಫಾರ್ ಎಕ್ಸಾಂಪಲ್ ಎ ಸ್ಟಡಿ ಆನ್ ಎಫೆಕ್ಟ್ ಆಫ್ ಟೆಲಿವಿಷನ್ ಆನ್ ಯಂಗ್ಸ್ಟರ್ಸ್. ಸೊ ಮೀಡಿಯಾ ಎಫೆಕ್ಟು ಯಾವ ರೀತಿ ಇರುತ್ತೆ ಯಂಗ್ ಸ್ಟೂಡೆಂಟ್ಸ್ಗೆ ನಾವು ಅದ್ರ ಬಗ್ಗೆ ಓದ್ತೀವಿ. ಸೊ ಅದರಲ್ಲಿ ಮೈನಾಗಿ ನಾವು ಪ್ರಾಬ್ಲಮ್ ಏನಿರುತ್ತೆ ಸೊ ಸ್ಟೂಡೆಂಟ್ಸು ಟೆಲಿವಿಷನ್ ಅನ್ನೋದು ತುಂಬ ಅವರ್ಸು ನೋಡೋದ್ರಿಂದ ಸೊ ಮೈನಾಗಿ ಸ್ಟಡೀಸ್ಗೆ ಎಫೆಕ್ಟ್ ಆಗುತ್ತೆ ಮತ್ತು ಇಂಟ್ರಾ ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್ಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ಸು ಏನು ಟೆಲಿವಿಷನಲ್ಲಿ ಜಾಸ್ತಿ ನೋಡ್ತಾರೆ ಸೊ ಫ್ರೀಕ್ವೆಂಟ್ ಆಫ್ ವಾಚಿಂಗ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಪ್ರೋಗ್ರಾಮ್ ಪ್ರಿಫರ್ಡ್ ಆಗಿರ್ಬೋದು, ಟೈಪ್ಸ್ ಆಫ್ ಪ್ರೋಗ್ರಾಮ್ ಪ್ರಿಫರ್ಡ್ ಆಗಿರ್ಬೋದು. ಸೊ ಎಲ್ಲ ಸೊ ಸ್ಟೂಡೆಂಟ್ ಸ್ಟಡೀಸ್ ಮೇಲೇ ಎಫೆಕ್ಟ್ ಆಗುತ್ತೆ ಮೈನಾಗಿ. ಸೊ ಅದ್ರ ಬಗ್ಗೆ ಓದೋದನ್ನ ವಿ ಕ್ಯಾನ್ ಸ್ಟಡಿ ಆನ್ ದಿಸ್ ಟಾಪಿಕ್. Next one is in exploratory research study we have different types. So types irutte idರಲ್ಲಿ. So these are all the types. In that first one is review of available literature. Here secondary analysis. So secondary data collectionನ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಆಲ್ರೆಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಪಬ್ಲಿಷ್ ಮಾಡ್ತಾರಲ್ಲ ಸೊ ಆ ಒಂದು ಪಬ್ಲಿಷ್ ಮಾಡಿರೋ ಡೇಟಾನ ಕಲೆಕ್ಟ್ ಮಾಡಿ ಸೊ ಡೀಟೈಲಾಗಿ ಓದ್ತಾರೆ. ಸೊ ಹಿಯರ್ ಕಂಪ್ಯಾರಿಟಿವ್ ಅನಾಲಿಸಿಸ್ ಆ್ಯಂಡ್ ರಿವ್ಯೂ ಆಫ್ ಥಿಯರಿ ಈಸ್ ವೆರಿ ಯೂಸ್ಫುಲ್ ಇನ್ ದೀಸ್ ರಿಸರ್ಚ್. ಸೊ ದೀಸ್ ಟೈಪ್ ಆಫ್ ರಿಸರ್ಚಲ್ಲಿ ಸೊ ಒಂದು ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ ಕಂಪೇರ್ ಮಾಡಿಕೊಂಡು ನಾವು ಅನಲೈಸ್ ಮಾಡ್ಬೋದು. ಸೊ ಅವರು ಪಬ್ಲಿಷ್ ಮಾಡಿರೋ ಇನ್ಫಾರ್ಮೇಷನಲ್ಲಿ ಸೊ ಕರೆಕ್ಟಾಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಎವ್ಯಾಲ್ಯೂಯೇಟ್ ಕೂಡ ಮಾಡ್ಬೋದು ನಾವು. ನೆಕ್ಸ್ಟ್ ಒನ್ ಈಸ್ expert survey. Here involves the interview with the experts who are substantial knowledge and experience in the research area. So expert survey ಅಂದಿದ ತಕ್ಷಣ so some group of people are taken and asking the information about the related studies. So finding the problems and not yet be published. ಅಂದರೆ ಇವರು ಫೈಂಡ್ ಔಟ್ ಮಾಡಬೇಕು ಡಿಫ್ರೆಂಟ್ ಆಫ್ ಪ್ರಾಬ್ಲಮ್ಸ್ನ ಸೊ ದಟ್ ಇಟ್ ಶುಡ್ ನಾಟ್ ಬಿ ಪಬ್ಲಿಷ್ಡ್ ಇನ್ ದಿ ಮೀಡಿಯಾ. ಸೊ ದೇ ಓನ್ಲಿ ವಾಂಟ್ ಟು ಪಬ್ಲಿಷ್. ನೆಕ್ಸ್ಟ್ ಒನ್ ಈಸ್ ಕೇಸ್ ಸ್ಟಡಿ. Here it refers to the insight stimulating examples. These methods particularly suitable in the area where there is a little experience to survive as a guide. ಸೊ ಡೀಟೇಲಾಗಿ ಒಂದು ಟಾಪಿಕ್ ಬಗ್ಗೆ ಡೀಟೇಲಾಗಿ ಓದ್ತಾರೆ. ಸೊ ಅವ್ರಿಗೆ ಆ ಒಂದು ಟಾಪಿಕ್ ಬಗ್ಗೆ ಏನು ನಾಲೆಜ್ ಇರಬಾರ್ದು, ಬಟ್ ಇವರು ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಓದ್ತಾರೆ. ಫಾರ್ ಎಕ್ಸಾಂಪಲ್ ಸೊ ರಿಯಾಕ್ಷನ್ ಆಫ್ ಇಂಡಿವಿಜುವಲ್ ಫಾರ್ ಎ ಡಿಫ್ರೆಂಟ್ ಸೋಷಿಯಲ್ ಸ್ಟ್ರಾ. ಸೊ ಇದ್ರ ಬಗ್ಗೆ ಸೊ unstructured interview have to be taken and examined the people. Next one is
Experience surveys. Here, the researcher can discuss his research issues with other researcher who have ವರ್ಕ್ಡ್ ಆನ್ ಸಿಮಿಲರ್ ಪ್ರಾಬ್ಲಮ್ಸ್. ಸೊ ಇಯರ್ ಯಾರು ರಿಸರ್ಚರ್ ಇರ್ತಾರೋ ಅವರು ತೋದ್ಕೊಂಡಿರೋ ಸ್ಟಡಿ ಬಗ್ಗೆ ಏನಾದರೂ ಪ್ರಾಬ್ಲಮ್ಸ್ ಬಗ್ಗೆ ಸೊ ಗೊತ್ತಿರೋ ಎಕ್ಸ್ಪರ್ಟೈಸ್ಡ್ ಪೀಪಲ್ ಇರ್ತಾರಲ್ಲ, ಸೊ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು, ಅವ್ರ ಹತ್ರದಿಂದ ಸಜೆಷನ್ಸ್ ತೆಗೆದುಕೋಬೋದು. ಸೊ ಕೆಲವೊಂದು ನಾಲೆಜ್ ಆಗಿರ್ಬೋದು, ಸ್ಪೆಷಲೈಸ್ ನಾಲೆಜ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಅನ್ನೋದು ಶೇರ್ ಮಾಡ್ಕೊತಾರೆ. ಎಕ್ಸಾಂಪಲ್, ಎ ಪರ್ಸನ್ ಹೂ ವಾಂಟ್ ಟು ವರ್ಕ್ ಆನ್ ಎನಿ ರಿಲೇಟೆಡ್ ಪ್ರಾಬ್ಲಮ್, so we can discuss with the socialistic political scientist or a public administrator. ಸೊ ಅವರು ಆ ಏರಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ, ವರ್ಕ್ ಇನ್ ದೋಸ್ ಏರಿಯಾಸ್, ಸೊ ದೇ ಆರ್ ವೆಲ್ ನೋನ್ ಇನ್ ದಟ್ ಫೀಲ್ಡ್, ಸೊ ದಟ್ ವಿ ಕ್ಯಾನ್ ಗೆಟ್ ಸಜೆಷನ್ಸ್ ಫ್ರಮ್ ದಟ್ ಪೀಪಲ್ಸ್. ನೆಕ್ಸ್ಟ್ ಇಸ್ ಸೆಕೆಂಡರಿ ಡೇಟಾ ಕಲೆಕ್ಷನ್. ಸೊ ಇದು ಸೆಕೆಂಡರಿ ಡೇಟಾ ಕಲೆಕ್ಷನ್ ಅಂತಂದರೆ, ಸೊ ಇನ್ಫಾರ್ಮೇಷನ್ ಆಲ್ರೆಡಿ ಪಬ್ಲಿಷ್ ಆಗಿರೋದನ್ನ ನಾವು ಕಲೆಕ್ಟ್ ಮಾಡ್ಕೊತೀವಿ. ಸೊ ಡಿಫ್ರೆಂಟ್ ಸೋರ್ಸ್ ಮುಖಾಂತರವಾಗಿ, ಲೈಕ್ ಬುಕ್ಸು, ಡಾಕ್ಯುಮೆಂಟೇಷನ್ನು, ರಿಪೋರ್ಟ್ಸು, ಸೊ ಮುಖಾಂತರವಾಗಿ ವಿ ಆರ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್. ಆರ್ ವೆಬ್ಸೈಟ್ಸಲ್ಲಾಗಿರ್ಬೋದು, ಸೊ ದೆರ್ ಈಸ್ ಎ ಡಿಫ್ರೆಂಟ್ ಮ್ಯಾಗ್ಝಿನ್ಸಲ್ಲಾಗಿರ್ಬೋದು, ಸೊ ಲೈಬ್ರರೀಸಲ್ಲಾಗಿರ್ಬೋದು, ಇಲ್ಲಾಂತಂದರೆ ಪ್ರೆಸೆಂಟೇಷನ್ ಸೆಮಿನಾರ್ಸಲ್ಲಾಗಿರ್ಬೋದು, ವಿ ಕ್ಯಾನ್ ಕಲೆಕ್ಟ್ ಡಿಫ್ರೆಂಟ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಒನ್ ಇಸ್ ಪೈಲಟ್ ಸ್ಟಡಿ. ಹಿಯರ್ ಪೈಲಟ್ ಸ್ಟಡಿ ಈಸ್ ಎ ಇನ್ಫಾರ್ಮಲ್ ಎಕ್ಸ್ಪ್ಲನೇಟರಿ ಇನ್ವೆಸ್ಟಿಗೇಷನ್ ದಟ್ ಸರ್ವ್ ಆ್ಯಸ್ ಎ ಗೈಡ್ ಫಾರ್ ಲಾರ್ಜ್ ಸ್ಟಡೀಸ್. ಸೊ ಇದು ಬಂದುಬಿಟ್ಟು ಇಟ್ ಪ್ರೊವೈಡ್ ಸಮ್ ಬೇಸಿಕ್ಸ್ ಟು ಸ್ಟಡಿ ದ ಲಾರ್ಜ್ ಪ್ರಾಬ್ಲಮ್ಸ್. ಸೊ ಪೈಲಟ್ ಸ್ಟಡಿ ಈಸ್ ಎ ಸ್ಮಾಲ್ ಸ್ಟಡಿ ವಿಚ್ provide some basic studies to research the large problems. ಇದು ಕೆಲವೊಂದು ಬೇಸಿಕ್ ಅನ್ನೋದು ಕೊಡುತ್ತೆ, ಕೆಲವೊಂದು ಲಾರ್ಜ್ ಪ್ರಾಬ್ಲಮ್ಸ್ ಅನ್ನೋದು ಓದೋಕ್ಕೆ. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಎಕ್ಸ್ಪ್ಲನೇಟರಿ ರಿಸರ್ಚ್. ನೆಕ್ಸ್ಟ್ ಮೂವ್ ಆನ್ ಟು ದಿ ಥರ್ಡ್ ಟೈಪ್, explanatory research. Here, explanatory or causal research is mainly concerning with causes. So ಕಾಸಸ್ ಆರ್ ವೈ ಫ್ಯಾಕ್ಟರ್. ಸೊ ಯಾಕೆ ರಿಸರ್ಚ್ ಮಾಡ್ತಾಯಿದ್ವಿ, ಯಾವುದರಿಂದ ನಾವು ಸ್ಟಡಿ ಅನ್ನೋದು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಟ್ ಡಸ್ ನಾಟ್, ಇದನ್ನ ಕಂಪ್ಯಾರಿಸನ್ ಆಗಿರ್ಬೋದು, ಫ್ಯಾಕ್ಟರ್ಸ್ ಆಫ್ ಚೇಂಜಸನ್ನು ಈ ರಿಸರ್ಚಲ್ಲಿ ತೆಗೆದುಕೊಳಲ್ಲ. ಬಟ್ ಕೆಲವೊಂದು ರಿಸರ್ಚ್ ಡಿಸೈನ್ ಫೋಕಸ್ ಆನ್ ವೈ ಆಸ್ಪೆಕ್ಟ್ ಕೋರಿಲೇಷನ್ಶಿಪ್, ಯಾಕೆ ನಾವು ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ಕಾಸಸ್ ಆಗಿರ್ಬೋದು, ಲ್ಯಾಂಗ್ವೇಜಸ್ಸು, ಅಲೈನ್ಮೆಂಟು, ಸೊ ಪೊಲಿಟಿಕಲ್ ಐಡಿಯಾಲಜಿ, ಹಾನೆಸ್ಟಿ, ಕಮಿಟೆಡ್ ಇಮೇಜ್ ಆಫ್ ದಿ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಪ್ರೋಗ್ರಾಮ್ ಆರ್ ಪಾಲಿಸೀಸ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು, ಈ ರಿಲೇಟೆಡ್ ಸ್ಟಡೀಸ್ ಬಗ್ಗೆ ನಾವು ಮಾಡ್ತೀವಿ ಇನ್ ಎಕ್ಸ್ಪ್ಲನೇಟರಿ ರಿಸರ್ಚ್. ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವ ರೀತಿ ರಿಸರ್ಚ್ ಮಾಡ್ತೀವಿ, ಒಂದು ಎಕ್ಸಾಂಪಲ್ ತೆಗೆದುಕೋಬೋದು. ಸೊ ವೈಲೆನ್ಸ್ ಎಗ್ನೆಸ್ಟ್ ದಿ ವುಮೆನ್. ಸೊ ವುಮೆನ್ಸ್ ಮೇಲೆ ಸೊ ದೌರ್ಬಲ್ಯತೆ ಏನಿದೆ, ಸೊ ವೈ ದ ಮ್ಯಾನ್ ಈಸ್ ಡೂಯಿಂಗ್, ವೈ ದ ಮೆನ್ಸ್ ಆರ್ ವೈಲೆಂಟ್ ಎಗ್ನೆಸ್ಟ್ ದ ವುಮೆನ್ಸ್. ಸೊ ಲೈಕ್ ಕಿಡ್ನ್ಯಾಪಿಂಗ್, ಮರ್ಡರ್ ಆಗಿರ್ಬೋದು, ಡೌರಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಸ್ಯುಲ್ಯೂಟ್ ಆಗಿರ್ಬೋದು, ಕ್ರಿಮಿನಲ್ ಹರಾಸ್ಮೆಂಟ್ಸ್ ಆಗಿರ್ಬೋದು. ಸೊ ಯಾಕೆ ಮೆನ್ಸ್ ಮಾಡ್ತಾಯಿದ್ದಾರೆ ತುಂಬ ವುಮೆನ್ಸ್ ಮೇಲೆ ಅಂದರೆ, ಸೊ ಮೆನ್ಸ್ ಪರ್ಸ್ನಾಲಿಟಿ ಬಂದುಬಿಟ್ಟು ಲೈಕ್ ಡಾಮಿನೆನ್ಸ್ ಆಗಿರ್ಬೋದು, ಸಸ್ಪೆನ್ಷನ್, ಸೊ ಅನುಮಾನ ಆಗಿರ್ಬೋದು, ಪೊಸೆಷನ್ ಆಗಿರ್ಬೋದು. ಸೊ ಈ ರೀತಿ ಮುಖಾಂತರವಾಗಿ ಅವ್ರ ಪರ್ಸ್ನಾಲಿಟಿ ಆ ರೀತಿ ಇರುತ್ತೆ. ಸೊ ಸಿಚುಯೇಷನ್ಸ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತು, ಏನಾದರೂ ಕುಡ್ಕೊಂಡು ಬಂದರೆ ವುಮೆನ್ನ ಹೊಡೆಯೋದು. ಸೊ ಈಸ್ ಗೋಯಿಂಗ್ ಎಗ್ನೆಸ್ಟ್ ವೈಲೆಂಟ್ಲಿ ಟುವರ್ಡ್ಸ್ ದಿ ವುಮೆನ್ಸ್ ಆಗಿರ್ಬೋದು. ಸ್ಟ್ರೆಸ್ಸಿಂದ ಸೊ ವುಮೆನ್ಗೆ ಒಂದು ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಮಾಡ್ತಾರೆ. ಸೊ ಈ ರೀತಿ ಇರುತ್ತೆ. ಏನಾದರೂ ರಿಸೋರ್ಸ್ಫುಲ್ ಇದ್ದರೆ ಸೊ ವುಮೆನ್ಸ್ ಮೇಲೆ ಸೊ ಇದು ರೀತಿ ಇರ್ತದೆ. ಅಷ್ಟೇ ಅಲ್ಲ, ಸೊ ಸಮ್ ಸೈಕಲಾಜಿಕಲ್ ಇಶ್ಯೂಸಿಂದ ಕೂಡ ಸೊ ದೇ ಬಿಹೇವ್ ವೈಲೆಂಟ್ಲಿ ಟುವರ್ಡ್ಸ್ ದ ವುಮೆನ್ಸ್. ಸೊ ಈ ಒಂದು ಸ್ಟಡಿ ನಾವು ಮಾಡ್ತೀವಲ್ಲ, ಸೊ ಇಲ್ಲಿ ನೋಡಿ, ಸೊ ವುಮೆನ್ಸ್ ಮೇಲೆ ಏನು ವೈಲೆನ್ಸ್ ಇದೆ ಆ ಒಂದು ಸ್ಟಡಿಯಲ್ಲಿ ಎಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು. ಇಲ್ಲಿ A is not only for example we can take it as a two relationship between variables ತೆಗೆದುಕೊಳ್ಳೋಣ ಇಲ್ಲಿ. ಸೊ A and B ತೆಗೆದುಕೊಳ್ಳೋಣ. ಇಲ್ಲಿ A ಅನ್ನೋದು ನಾಟ್ ಓನ್ಲಿ ರಿಲೇಟೆಡ್ ಟು B ಬಟ್ ಆಲ್ಸೋ ಹ್ಯಾವ್ ಸಮ್ ಪರ್ಟಿಕ್ಯುಲರ್ ಎಫೆಕ್ಟ್ ಆನ್ B. ಸೊ ಇಲ್ಲಿ ಹೇಳಿದೆ ನಾನು ಮೆನ್ ಆ್ಯಂಡ್ ವುಮೆನ್, ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್. ಇಲ್ಲಿ ರಿಲೇಷನ್ಸ್ ಆಯ್ತಲ್ಲ. ಸೊ A is ಟೇಕ್ ಆಸ್ ಎ ಮೆನ್,
ಬಿ ಈಸ್ ಟೇಕನ್ ಆಸ್ ಎ ವುಮೆನ್. ಸೊ ಇಲ್ಲಿ ಎ ಅನ್ನೋದು ಯಾಕೆ ವೈಲೆಂಟ್ ಮಾಡ್ತಾ ಇದೆ ಬಿ, ಸೊ ರೀಸನ್ಸ್ ಏನು, ಸೊ ವಾಟ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಆರ್ ಇನ್ಕ್ಲೂಡೆಡ್ ಬೈ ದಿ ಎ ಹಂಗೆ ಮಾಡಬೇಕಾದ್ರೆ ಏನು ಆ ಕಾರಣ ಇರ್ಬೋದು. ಸೊ ಈ ರೀತಿ ನಾವು ಸ್ಟಡಿ ಮಾಡಬೇಕು ಈಚ್ ಆ್ಯಂಡ್ ಎವ್ರಿ ಏರಿಯಾ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ದಿಸ್ ಈಸ್ ನೋನ್ ಆಸ್ ಎ ಎಕ್ಸ್ಪ್ಲನೇಟರಿ ರಿಸರ್ಚ್. ಇಟ್ ಇನ್ಕ್ಲೂಡ್ಸ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಡೀಟೇಲ್ ಸ್ಟಡಿ ಮಾಡ್ಕೊತೀವಿ. ಸೊ it is also very important in research. Explanatory research is very important. So we have to answer each and every problem or a questions in this area. So next one is survey design. Survey research is also called as a field research. So field research ಅಂತೀವಿ the process of gathering information about the large number of people by interviewing the few of them. ಸೊ ಸರ್ವೆ ಬಂದುಬಿಟ್ಟು ಮೈನ್ ಏಮ್ ಬಂದುಬಿಟ್ಟು 4 ಗೋಲ್ಸ್ ಇರುತ್ತೆ ವೈಲ್ ಡೂಯಿಂಗ್ ದ ರಿಸರ್ಚ್ ಸರ್ವೆಯಲ್ಲೇ. ಫಸ್ಟ್ ಒನ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್. ಸೊ ಪ್ರಾಬ್ಲಮ್ ಡಿಸ್ಕ್ರಿಪ್ಷನ್ ಕೊಡಬೇಕು. ಆಮೇಲೆ ಎಕ್ಸ್ಪ್ಲನೇಷನ್ ಕೊಡಬೇಕು ಆ ಪ್ರಾಬ್ಲಮ್ಗೆ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪ್ಲೋರೇಟರಿ. ಸೊ ಹುಡುಕಬೇಕು ಆ ಪ್ರಾಬ್ಲಮ್ನ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆರಿಮೆಂಟೇಷನ್. ಸೊ ಅದನ್ನು ಪ್ರಯೋಗ ಮಾಡಬೇಕು. ಈ ರೀತಿ ಸರ್ವೆ ಇರುತ್ತೆ. Next one, the main importance of the survey research is design depend upon the sampling. Sampling means, so it first one is number of people chosen for the study. So ಎಷ್ಟು ಜನನ ನಾವು ಎಷ್ಟು ಜನರ ಹತ್ರದಿಂದ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಆ ದೇರ್ ರೆಪ್ರೆಸೆಂಟೇಟಿವ್ ಕ್ಯಾರೆಕ್ಟರ್ಸ್ ಯಾವ ರೀತಿ ಇದೆ. ಸೊ ರಿಲಯಬಿಲಿಟಿ ಆಫ್ ಇನ್ಫಾರ್ಮೇಷನ್ ಗಿವನ್ ಬೈ ದೆಮ್. ಸೊ ಅವರು ಯಾವ ರೀತಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ include ಆಗಿರುತ್ತೆ in survey. For example, survey research design is a study of students and teachers of behavior. The college is assigning their opinions on value based education in school. So the country may be divided into 4 regions. So 4 regions country divide ಮಾಡ್ತಾರೆ. ಒಂದು ನಾರ್ತು, ಒಂದು ಸೌತು, ಒಂದು ಈಸ್ಟು, ವೆಸ್ಟು. ಸೊ ಅದರಲ್ಲಿ 2 ಸ್ಟೇಟ್ಸ್ ಅನ್ನೋದು ಚೂಸ್ ಮಾಡ್ಕೊತಾರೆ. ಸೊ ಈಚ್ ರೀಜನಲ್ಲಿ ಸೊ 3 B.Ed ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊತಾರೆ 3 ಡಿಫ್ರೆಂಟ್ ಸಿಟೀಸಲ್ಲಿ ಈಚ್ ಸ್ಟೇಟಲ್ಲಿ. ಸೊ ಆ ನಂಬರ್ ಆಫ್ B.Ed ಸ್ಟೂಡೆಂಟ್ಸ್ ಕಡೆಯಿಂದ ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ಕೊತಾರೆ. ಮೇ ಬಿ ಸಮ್ 30 to 40 ಸ್ಟೂಡೆಂಟ್ಸಿಂದ ಓವರಾಲ್ ಕ್ವಶ್ನರೀಸ್ ಮುಖಾಂತರವಾಗಿ ಸೊ ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ಕೊತಾರೆ. ಆಮೇಲೆ ಅನಲೈಸ್ ಮಾಡ್ತಾರೆ. ಈ ರೀತಿ ಇರುತ್ತೆ ಸರ್ವೆ ಅನ್ನೋದು. ಸೊ ಅಂದರೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಗ್ಗೆ ತೋದ್ಕೊತೀವಿ, ಆ ರೀಜನ್ ಬಗ್ಗೆ ಡಿವೈಡ್ ಮಾಡ್ಕೊತೀವಿ. ಅದರಲ್ಲಿ ಎಷ್ಟು ಜನ ತೋದ್ಕೋಬೇಕು, ಆ ರಿಲೇಟೆಡ್ ಜನ ಎಷ್ಟು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ರಿಸರ್ಚ್ ಅನ್ನೋದು. ಸೊ ಇಂಟರ್ವ್ಯೂ ಮುಖಾಂತರವಾಗಿ ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ಕೊತೀವಿ. ಸೊ ಈ ರೀತಿ ಇರುತ್ತೆ. ಏನು ಮೈನ್ ಅಡ್ವಾಂಟೇಜಸ್ ಏನು ಸರ್ವೆ ರಿಸರ್ಚಿಂದ ಅಂತಂದರೆ, ಸೊ ಕಾಸ್ಟ್ ಇನ್ವಾಲ್ವ್ ಇನ್ ದೀಸ್ ಡಿಸೈನ್ ಈಸ್ ಲೋ ಪರ್ಟಿಕ್ಯುಲರ್ಲಿ ಕಂಪೇರ್ಡ್ ಟು other form of research. So when information is collected through questionnaire form, the respondents started in large areas. ಸೊ ಈ ರೀತಿ ಇರುತ್ತೆ. ಬೇರೆ ಕಂಪೇರ್ ಟು ಅದರ್ ರಿಸರ್ಚ್ ಇದು ಕಾಸ್ಟ್ ಅನ್ನೋದು ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ತೀರಾ ಕಡಿಮೆ ಇರಲ್ಲ. ಸೊ ಅದಕ್ಕಿಂತ ಒಂಚೂರು ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಈಸ್ ಫ್ಲೆಕ್ಸಿಬಿಲಿಟಿ ಇನ್ ಡೇಟಾ ಕಲೆಕ್ಷನ್ ಈಸ್ ಪಾಸಿಬಲ್ ವೆರಿ ಟು ಲೈಕ್ ಕ್ವಶ್ನರೀಸು, ಶೆಡ್ಯೂಲ್ಸು, ಇಂಟರ್ವ್ಯೂ ಆಗಿರ್ಬೋದು. ಸೊ ಅಬ್ಸರ್ವೇಷನ್ ಮುಖಾಂತರವಾಗಿ ಸೊ ಅವ್ರನ್ನ ದೂರದಿಂದ ನೋಡ್ತಾ ಇರ್ತಾರೆ. ಸೊ ಯಾವ ರೀತಿ ಸ್ಟಡೀಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಎಲ್ಲ ಸೋರ್ಸ್ ಮುಖಾಂತರವಾಗಿ ದೇ ಕಲೆಕ್ಟ್ ದಿ ಇನ್ಫಾರ್ಮೇಷನ್ ಇನ್ ದಿ ಸರ್ವೆ ಮೆಥಡ್. ನೆಕ್ಸ್ಟ್ ಒನ್ ಈಸ್ ಎಲ್ಲಿ ಅಡ್ವಾಂಟೇಜಸ್ ಇರುತ್ತೋ ಅಲ್ಲಿ ಡಿಸಡ್ವಾಂಟೇಜಸ್ ಕಂಪಲ್ಸರಿ ಇರುತ್ತೆ. ಸೊ ನೋಡೋಣ ಡಿಸಡ್ವಾಂಟೇಜಸ್ ಆಫ್ ಸರ್ವೆ ಡಿಸೈನ್. ಹಿಯರ್ it does not indicate the real sentimental of respondents' attitude or opinion may be real or false. ಸೊ ಅವರು ಕೊಡೋ ಇನ್ಫಾರ್ಮೇಷನ್ನು ನಿಜ ಇದೆಯಾ ಸುಳ್ಳು ಇದೆಯಾ ಅಂತೇಳ್ಬಿಟ್ಟು ಕೆಲವೊಂದು ನಾವು ಅನಲೈಸ್ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ಒಪಿನಿಯನ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಕ್ಟ್ ಸೈಂಟಿಫಿಕಲ್ ಟ್ರೂನ್ ಅಲ್ಲ ಅದಕ್ಕೆ. ನೆಕ್ಸ್ಟ್ ಒನ್ ಈಸ್ ಡೆಪ್ತ್ ಆಫ್ ದಿ ಸ್ಟಡಿ ಈಸ್ ನಾಟ್ ಪಾಸಿಬಲ್. ಒನ್ ಗೆಟ್ ಓನ್ಲಿ
superficial reflection of the population sentimentals. ಸೊ ಇಯರ್ ನಾವು ಸರ್ವೆ ಅನ್ನೋದು ಕಲೆಕ್ಟ್ ಮಾಡಬೇಕಾದ್ರೆ ಸೊ ನಮ್ಗೆ ಎಕ್ಸಾಕ್ಟ್ ಪಾಪ್ಯುಲೇಷನ್ಸು ಮೇ ಬಿ ಸಮ್ಟೈಮ್ಸ್ ಇಷ್ಟು ನಾವು ಟಾರ್ಗೆಟ್ ಮಾಡ್ಕೊತೀವಿ, ಅಷ್ಟು ಜನ ಸಿಗದೇ ಇರ್ಬೋದು, ಯಾಕಂದರೆ ರೀಜನ್ ವೈಸಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಲ್ಲ. ಸೊ ಇದು ಬಂದುಬಿಟ್ಟು ಅಡ್ವಾಂಟೇಜಸ್ ಆಗಿರ್ಬೋದು ಸರ್ವೆ ಮೆಥಡಲ್ಲಿ. ನೆಕ್ಸ್ಟ್ ಒನ್ ಈಸ್ I think case study. ಇದು ಬಂದುಬಿಟ್ಟು in these design individual case are studied in the natural environment. So these methods required a long period and number of method data collection and analysis. So ಇಲ್ಲಿ for example they employed both quantitative and qualitative research, although they are used a lesser extent in qualitative research than the form of one. ಕೇಸ್ ಸ್ಟಡಿ ಇನ್ವಾಲ್ವ್ಸ್ ದ ಫಾಲೋಯಿಂಗ್ ಸ್ಟೆಪ್ಸ್. ಸೊ ಈ ಕೇಸ್ ಸ್ಟಡಿ ಅಂದಿದ ತಕ್ಷಣ ಓಕೆ ಕೆಲವೊಂದು ಸ್ಟೆಪ್ ಅನ್ನೋದು ಫಾಲೋ ಆಗಬೇಕು. ಸೊ ಏನಿರ್ಬೋದು ಆ್ಯನ್ ಎ ಓವರ್ ವ್ಯೂ ದಟ್ ವಾಟ್ ಈಸ್ ಆಲ್ ಅಬೌಟ್ ದ ಕೇಸ್ ಆಫ್ ಇನ್ವೆಸ್ಟಿಗೇಷನ್. ಸೊ ನಾವು ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಅನ್ನೋದು ನಾವು ನೋಡ್ಕೋಬೇಕು. ಆಮೇಲೆ ಯಾವ ಫೀಲ್ಡ್ ಪ್ರೊಸೆಸಿಂಗಲ್ಲಿ ನಾವು ಚೂಸ್ ಆನ್ ದಿ ಸ್ಟಡಿ, ಸೊ ಯಾವ್ದು ರಿಲೇಟೆಡ್ ಬಗ್ಗೆ ನಾವು ಓದ್ತಾ ಇದ್ದೀವಿ ಅನ್ನೋದು ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಪ್ರಿಪೇರಿಂಗ್ ದಿ ಕ್ವಶ್ನರೀಸ್. ಸೊ ಕ್ವಶ್ನರೀಸ್ ಅನ್ನೋದು ನಾವು ಪ್ರಿಪೇರ್ ಮಾಡಬೇಕು. ಸೊ ಆಡಿಯನ್ಸ್ ಕಡೆಯಿಂದ ಪೀಪಲ್ಸ್ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ. ಮತ್ತು ಡಿಟರ್ಮೈನಿಂಗ್ ದ ಎಲಿಮೆಂಟ್ಸ್ ಏನಿರ್ಬೋದು ಲೈಕ್ ಸ್ಟೈಲ್, ಫಾರ್ಮೇಟ್ ಆ್ಯಂಡ್ ನೀಡೆಡ್ ಫಾರ್ ದಿ ರಿಪೋರ್ಟ್. ಸೊ ನಾವು ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ರಿಸರ್ಚ್ ಮಾಡಬೇಕಾದ್ರೆ ರಿಪೋರ್ಟ್ ಬರೆಯೋದು ಕೂಡ ಇರುತ್ತೆ ಲಾಸ್ಟ್ ಸ್ಟೆಪ್ಪಲ್ಲಿ ಅಂತ. ಸೊ ಆ ರಿಪೋರ್ಟ್ ಬರಿಬೇಕಾದ್ರೆ ವಿ ಹ್ಯಾಡ್ ಟು ಫಾಲೋ ಫಾಂಟ್ ಸೈಜ್, ಎಷ್ಟು ಫಾಂಟ್ ಸೈಜ್ ಇದೆ, ವರ್ಡ್ ಸ್ಪೇಸ್ ಎಷ್ಟಿದೆ, ಸೊ ಎಷ್ಟು ಪೇಜಸ್ ಇನ್ಕ್ಲೂಡ್ ಆಗುತ್ತೆ ಚಾಪ್ಟರ್ ಸ್ಕೀಮ್ಸಲ್ಲಿ. ಸೊ ಇದೆಲ್ಲ ಇಂಪಾರ್ಟೆಂಟ್ ಇನ್ ಕೇಸ್ ಸ್ಟಡಿ. ನೆಕ್ಸ್ಟ್ experimental research design. Here it is a design in which some of the variables being studied are manipulated and which can seek the control condition within which a person is observed. So control holding the factor constant with other are freely to vary in the experiments. Here one variable and the independent variable is manipulating and it effect upon the another variable dependent variable. So independent variable ಕೆಲವೊಂದು ವೇರಿಯಬಲ್ಸ್ಗೆ ಡಿಪೆಂಡೆಂಟ್ ವೇರಿಯಬಲ್ಗೆ ಎಫೆಕ್ಟ್ ಆಗುತ್ತೆ. ಸೊ ಆ ಒಂದು ಎಫೆಕ್ಟ್ ಅನ್ನೋದು ಚೇಂಜಸ್ ಅನ್ನೋದು ನಾವು ನೋಡ್ಕೋಬೇಕು. ಸೊ ಏನು ಈ ಒಂದು ರಿಲೇಷನ್ಶಿಪ್ ಇರುತ್ತೆ ಕಂಟ್ರೋಲ್ ಫ್ಯಾಕ್ಟ್ರಲ್ಲಿ ಅಂತಂದರೆ, ಸೊ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ನಾಟ್ ಗಿವ್ ಎ ಬ್ರೇಕ್ of 10 minutes, so are between start work and lunch hours, and again between the lunch hours and close hours the worker supposed to be heavily hazards. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಒಂದು ವರ್ಕಿಂಗ್ ಕಂಡೀಷನಲ್ಲಿ ಒಂದು ಬ್ರೇಕ್ಸ್ ಅನ್ನೋದು ಇದ್ದರೆ ಸೊ ದೇ ಕ್ಯಾನ್ ರಿಫ್ರೆಶ್ ಆ್ಯಂಡ್ ವರ್ಕ್ ಟುಗೆದರ್. ಸೊ ಒಂದು ಫ್ಯಾಕ್ಟರ್ ಬಂದುಬಿಟ್ಟು ಸೊ ಇಲ್ಲಿ ಬ್ರೇಕ್ ಟೈಮು. ಸೊ ಬ್ರೇಕ್ ಟೈಮ್ ಈಸ್ ಅಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಈಸಿ ಎಕ್ಸಾಂಪಲ್ ಕೊಡಬೇಕಾದ್ರೆ ಇಂಡಿಪೆಂಡೆಂಟ್ಗೂ ಡಿಪೆಂಡೆಂಟ್ಗೂ ಅಂತಂದರೆ, ಸೊ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಸೊ ಇಯರ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತಂದರೆ ಸ್ಮೋಕಿಂಗ್, ಕುಡಿಬೋದು ಕುಡ್ದೇ ಇರ್ಬೋದು. ಸೊ ಅವರು ಸ್ಮೋಕ್ ಮಾಡೋವ್ರಿಗೂ ಡಿಪೆಂಡ್ ಮೇಲೆ ಇರುತ್ತೆ. ಸೊ ಸ್ಮೋಕರ್ಸ್ ಇರ್ತಾರಲ್ಲ ಅವ್ರು ಬಂದುಬಿಟ್ಟು ಡಿಪೆಂಡೆಂಟ್ ವೇರಿಯಬಲ್. ಆ ಸ್ಮೋಕರ್ಸ್ ಅನ್ನೋರು ಬಿಟ್ಟರೆಗನ ಸೊ ಹೆಲ್ತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಆ ಸ್ಮೋಕಿಂಗ್ ಅನ್ನೋದು ಕಂಟಿನ್ಯೂ ಮಾಡಿದ್ರೆಗನ ಸೊ ಹಾರ್ಟ್ ಅಟ್ಯಾಕ್ಸ್ ವಿಲ್ ಬಿ ಕಮ್. ಸೊ ಈ ರೀತಿ ಇರುತ್ತೆ. ಒಂದು ಸ್ಮೋಕಿಂಗ್ ಈಸ್ ಇಂಡಿಪೆಂಡೆಂಟ್. ಸೊ ಅವು ಕಂಟಿನ್ಯೂ ಮಾಡ್ಬೋದು, ಕಂಟಿನ್ಯೂ ಮಾಡದೇ ಆದರೂ ಬಿಡ್ಬೋದು. ಡಿಪೆಂಡ್ ಮೇಲೆ ಯಾರು ಆಗಿರ್ತಾರೆ, ಸ್ಮೋಕಿಂಗ್ ಪರ್ಸನ್ಸ್ ಮೇಲೆ ಇರ್ತಾರೆ, ಪೀಪಲ್ಸ್ ಮೇಲೆ ಇರ್ತಾರೆ. ಸೊ ಈ ರೀತಿ ಒಂದರಿಂದ ಇನ್ನೊಂದಕ್ಕೆ ಎಫೆಕ್ಟ್ ಅನ್ನೋದು ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಓದೋದನ್ನು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್ಸ್ ಅಂತೀವಿ. ಸೊ ಹಿಯರ್ there is the design in the experimental research consists of two types ಇದೆ. ಒಂದು ಕಂಟ್ರೋಲ್ ಗ್ರೂಪ್ ಒಂದು ಮತ್ತು ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಒಂದು. ಸೊ ಹಿಯರ್ ಕಂಟ್ರೋಲ್ ಗ್ರೂಪ್ ಈಸ್ ನಾಟ್ ಎಕ್ಸ್ಪೋಸ್ಡ್ ಟು ದಿ ಎಕ್ಸ್ಪೆರಿಮೆಂಟಲ್ ವೇರಿಯಬಲ್. ಸೊ ಇನ್ ಎಕ್ಸ್ಪೆರಿಮೆಂಟಲ್ ವೇರಿಯಬಲ್ ಈಸ್ ಎಕ್ಸ್ಪೋಸ್ಡ್ ಟು ದಿ ಎಕ್ಸ್ಪೆರಿಮೆಂಟಲ್ ವೇರಿಯಬಲ್. ಫಾರ್ ಎಕ್ಸಾಂಪಲ್ G1, the group of students are not supposed to teach, lecturers on strike are a control group. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಾರೆ ಟೀಚರ್ಸು ಟೀಚ್ ಮಾಡಬಾರ್ದು
ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ತಾರೆ ಅಂತಂದರೆ ಕಂಟ್ರೋಲಿಂಗ್ ದಿ ಲೆಕ್ಚರರ್ಸ್. ಇನ್ನೊಂದು ಗ್ರೂಪ್ 2 ಅಂತ ಏನು ಅಂತಂದರೆ ದ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ಪೋಸ್ಡ್ ಟು ಟೀಚರ್ ಲೆಕ್ಚರಿಂಗ್ ಆನ್ ಸ್ಟ್ರೈಕ್. ಸೊ ಹಿಯರ್ ಅವರು ಇದು ಬಂದುಬಿಟ್ಟು ಎಕ್ಸ್ಪೆರಿಮೆಂಟಲ್ ಗ್ರೂಪ್. ಸೊ ಇಯರ್ ಎಕ್ಸ್ಪೋಸ್ಡ್ ಅಂತಂದರೆ ಸೊ ಟೀಚಿಂಗ್ ಸ್ಟಾಫ್ಸ್ ಮೇಲೆ ಸೊ ದೇ ಆರ್ ಮೇಕಿಂಗ್ ದಟ್ ಶೋಯಿಂಗ್ ದ ಫೇವರಿಸಮ್ಸ್ ಆರ್ ಅನ್ಫೇವರಿಸಮ್ಸ್ ಅನ್ನೋದು ತೋರಿಸ್ತಾ ಇದ್ದಾರೆ. ಸೊ ಈ ರೀತಿ ಇರುತ್ತೆ ಎಕ್ಸ್ಪೆರಿಮೆಂಟ್. ಅಷ್ಟೇ ಅಲ್ಲ, experiment treatment is also there. Here some in these design certain terms apart from the control and experimental group there is a important terms. So important terms is the first one is experimental treatment antivi. So the main alternative manipulation of an independent variable that being investigation. So detail agi study ಮಾಡೋದು, detail agi information ಅನ್ನೋದು collect ಮಾಡಬೇಕು. For example, so teachers lecturers on strikes, so attitude of the students ಯಾವ ರೀತಿ ಇರುತ್ತೆ, it is an independent variable. ಟೀಚರ್ ಲೆಕ್ಚರಿಂಗ್ ಇಸ್ ಅನ್ ಇಂಡಿಪೆಂಡೆಂಟ್ ವೇರಿಯಬಲ್. ಟೀಚರ್ಸ್ ಅನ್ನೋದು ಟೀಚ್ ಆದರೂ ಮಾಡ್ಬೋದು, ಇಲ್ಲ ಅಂತಂದರೆ ಇರಾದರೂ ಇರ್ಬೋದು. ಅದು ಬಂದುಬಿಟ್ಟು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತೀವಿ, ಡಿಪೆಂಡ್ಸ್ ಅಪಾನ್ ಟೀಚರ್ಸ್ ಲೆಕ್ಚರಿಂಗ್. ಸೊ ಇಲ್ಲಿ ಯಾರು ಡಿಪೆಂಡೆಂಟ್ ಎಫೆಕ್ಟ್ ಆಗ್ತಾ ಇರೋದು ಯಾರು ಅಂತಂದರೆ ಡಿಪೆಂಡ್ ಟೀಚರ್ ಲೆಕ್ಚರಿಂಗ್ ಮೇಲೆ ಯಾರು ಡಿಪೆಂಡ್ ಆಗ್ತಾ ಇದ್ದಾರೆ ಅಂತಂದರೆ ಸೊ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಚೇಂಜಿಂಗ್ ದ ಟೀಚರ್ ಲೆಕ್ಚರ್. ಸೊ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಚೇಂಜ್ ಮಾಡ್ಬೋದು, ಇಲ್ಲ ಅಂತಂದರೆ ಟೀಚರ್ಸ್ ಡಿಫ್ರೆಂಟ್ ಮೆಥಡ್ಸ್ ಅನ್ನೋದು ಅಡಾಪ್ಟ್ ಮಾಡ್ಕೊಳೋದು, ಚೇಂಜಿಂಗ್ ದ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಪೀಕಿಂಗ್ ಆಗಿರ್ಬೋದು, ಚೇಂಜಿಂಗ್ ದ ಕ್ಲಾಸ್ ಎನ್ವಿರಾನ್ಮೆಂಟ್ ಆಗಿರ್ಬೋದು. ಸೊ ಇಟ್ ಮೇ ರಿಸಲ್ಟ್ ಇನ್ ಗುಡ್ ಮ್ಯಾನರ್. ಸೊ ಈ ರೀತಿ ಇರುತ್ತೆ ಎಕ್ಸ್ಪೆರಿಮೆಂಟಲ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಒನ್ ಈಸ್ test unit. Here it refers to the subject or a entity whose response to be experimental treatment is measured or observed. So above mentioned example teacher effect on strikes. So students are the test unit. So main agi ಅವರು ಟೆಸ್ಟ್ ಯೂನಿಟ್ಸ್ ಅಲ್ಲಿ ರಿಸಲ್ಟ್ ಅನ್ನೋದು ತೋರಿಸುತ್ತೆ. ನೆಕ್ಸ್ಟ್ ಒನ್ ಈಸ್ experimental treatment ಆಯಿತು, ಟೆಸ್ಟ್ ಯೂನಿಟ್ ಆಯಿತು. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಟಾನಮಸ್ ವೇರಿಯಬಲ್. ಹಿಯರ್ ಅಪಾರ್ಟ್ ಫ್ರಮ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ take into any consideration there may other independent variable is called extraneous variable. It may be affect on the dependent variables. There is an destructions of the experiments. The experiment therefore must be a variable controlled or element. Next one is repeated measures. ರಿಪೀಟೆಡ್ ಮೆಜರ್ಸ್ ನೀವು ಅಂದಿದ ತಕ್ಷಣ ಏನು ರಿಪೀಟೆಡ್ ಮೆಜರ್ಸ್ ಆಗಿರ್ಬೋದು. ವೆನ್ ಸೇಮ್ ಸಬ್ಜೆಕ್ಟ್ಸ್ ಆರ್ ಎಕ್ಸ್ಪೋಸ್ಡ್ ಟು ಆಲ್ ಎಕ್ಸ್ಪೆರಿಮೆಂಟಲ್ ಟ್ರೀಟ್ಮೆಂಟ್ ದ ಎಕ್ಸ್ಪೆರಿಮೆಂಟ್ ಈಸ್ ಸೆಡ್ ಟು ಬಿ ಎನ್ ರಿಪೀಟೆಡ್ ಮೆಜರ್ಸ್. ಸೊ ನಾವು ಒಂದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇದ್ದರೆ ಸೊ ಅದನ್ನು ಸ್ಕಿಪ್ ಮಾಡಿ ಸೊ ಹೊಸದನ್ನ ನಾವು ರಿಸರ್ಚ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ ಟ್ರೀಟ್ಮೆಂಟಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಯಾವ್ದು ರಿಪೀಟ್ ಆಗ್ತಾ ಇದೆಯೋ ಟಾಪಿಕ್ಸು, ಯಾವ್ದು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಿಪೀಟ್ ಆಗಿರೋದನ್ನ ಸೊ ವಾಟ್ ಆರ್ ಸರ್ಟನ್ ಮೆಜರ್ಸ್ ಆರ್ ಟೇಕನ್ ಆ್ಯಂಡ್ ಎಲಿಮಿನೇಟೆಡ್ ಶುಡ್ ಬಿ do. Next one is demand characteristics. Here these situation aspects the experiment that demand the participants to respond in a particular way. Suppose the experimenter hypothesis is that profit sharing scheme increase the worker efficiency as well as production. The workers recognize that experimenters expectations they are likely to have the manner consideration while experiment treatment. Next one is randomized of sampling. Here selecting the samples ಆಗಿರ್ಬೋದು, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೇ ಬಿ ಕ್ರಿಯೇಟ್ ಎರರ್ಸ್ ಅರೆ ಎಫೆಕ್ಟ್ ದ ರಿಸಲ್ಟ್ ಆಫ್ ಎಕ್ಸ್ಪೆರಿಮೆಂಟ್. ಸೊ ರ್ಯಾಂಡಮೈಸ್ ಸ್ಯಾಂಪ್ಲಿಂಗ್ ಒಂದೊಂದೇ ಸೊ ಇಟ್ ಮೇ ಎಫೆಕ್ಟ್ ಆನ್ ಎರರ್ಸ್ ತಪ್ಪುಗಳಾಗಿರ್ಬೋದು. ಸೊ ಅದನ್ನೆಲ್ಲ ನಾವು ರಿಸಲ್ಟ್ಸಲ್ಲಿ ನೋಡಬೇಕು ಇನ್ ಎಕ್ಸ್ಪೆರಿಮೆಂಟ್ ಟ್ರೀಟ್ಮೆಂಟಲ್ಲಿ. These are all the important terms in experimental research design. So let us move on to the next one. I think ಕಾಣಿಸ್ತಾ ಇದೆ ಅನ್ಕೊತೀನಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೆರಿಮೆಂಟಲ್ ಡಿಸೈನ್ಸಲ್ಲಿ ಡಿಫ್ರೆಂಟು ಟೈಪ್ಸ್ ಇದೆ. ಒಂದು ಕಂಪ್ಲೀಟ್ ರ್ಯಾಂಡಮ್ ಡಿಸೈನ್. ಹಿಯರ್ frequently the investigator wishes to compare the 3 or more treatments in single experiment. One way of doing this may be compared to other sampling at a time. So ಕೆಲವೊಂದು ಸೊ ಏನಕ್ಕೆ
ಕಂಪೇರ್ ಮಾಡ್ತಾರೆ 2 ಆರ್ ಮೋರ್ ವೇರಿಯಬಲ್ಸ್ನ ಒಂದು ಸಿಂಗಲ್ ಎಕ್ಸ್ಪೆರಿಮೆಂಟ್ಗೆ. ಸೊ ವೈ ದೇ ಆರ್ ಟ್ರೀಟಿಂಗ್ ಇನ್ ಸಿಂಗಲ್ ಎಕ್ಸ್ಪೆರಿಮೆಂಟ್ ಮೀನ್ಸ್ ಟು ರೆಡ್ಯೂಸ್ ದ ವೇಸ್ಟೇಜನ್ನ ತೆಗೆದಾಕಬೇಕು. ಸೊ ಇನ್ಎಫಿಷಿಯನ್ಸಿ ಅನ್ನೋದು ತೆಗೆದಾಕೋಕ್ಕೋಸ್ಕರನೇ ಸೊ 2 ಆರ್ ಮೋರ್ ಕಂಪೇರ್ ವೇರಿಯಬಲ್ಸ್ ಟ್ರೀಟ್ಮೆಂಟ್ ಇನ್ ಸಿಂಗಲ್ ಎಕ್ಸ್ಪೆರಿಮೆಂಟ್ ಕಂಪೇರ್ ಮಾಡ್ತಾರೆ. ಸೊ ಒಂದರಿಂದ ಇನ್ನೊಂದು ವೇರಿಯಬಲ್. ಆಮೇಲೆ ಸೊ ಕಂಪ್ಲೀಟ್ಲಿ ರ್ಯಾಂಡಮ್ ಡಿಸೈನ್ ಈಸ್ ಎ ಮೆಥಡ್ ಆಫ್ ಟೆಸ್ಟಿಂಗ್ ದಿ significance of difference in the population. Means that single test is assumption that the sampling is independent variable sampling drawn from population, so normally distributed as a equal variance. So ಇಲ್ಲಿ ಒಂದು ಸೊ ಸ್ಯಾಂಪಲ್ ತೋದ್ಕೋಬೇಕಾದ್ರೆ ಯೂನಿಟ್ಸ್ ಅಸೈನ್ ಟು ರ್ಯಾಂಡಮ್ ಟು ಡಿಫ್ರೆಂಟ್ ಗ್ರೂಪ್ಸ್ ಈಸ್ ಇನ್ ದಿಸ್ ಮೆಥಡ್. ಸೊ ಕೆಲವೊಂದು ಗ್ರೂಪ್ಸ್ ಅನ್ನೋದು ಮಾಡ್ತಾರೆ. ಸೊ ಆ ಗ್ರೂಪ್ಸನ್ನ ಸ್ಯಾಂಪಲ್ಸ್ ಆಗಿ ತೆಗೆದುಕೊಂಡು ರಿಸರ್ಚ್ ಅನ್ನೋದು ಮಾಡ್ತಾರೆ. That is known as a completely randomized design. Next one is randomized design. Here randomized completely block design. Instead of assigning the unit of the group at random antandre complete random design. So first divide into a homogeneous blocks and consider the initial ಕಂಡೀಷನ್ ಆಫ್ ದಿ ಫ್ಯಾಕ್ಟರ್. ಸೊ ಏನು ಫ್ಯಾಕ್ಟರ್ಸ್ ಆಗಿರ್ಬೋದು ಇನ್ಷಿಯಲ್ ಆಗಿ ಅಂತಂದರೆ ಇನ್ ರ್ಯಾಂಡಮೈಸ್ಡ್ ಕಂಪ್ಲೀಟ್ ಬ್ಲಾಕಿಂಗ್ ಡಿಸೈನಲ್ಲಿ ಅಂತಂದರೆ ಸೊ ಎಕ್ಸಾಂಪಲ್ ಏಜ್ದು ಹೆಲ್ತ್ ಕಂಡೀಷನ್ಸು. ಸೊ ಆ ಒಂದು ಬ್ಲಾಕ್ಸ್ ಮುಖಾಂತರವಾಗಿ ಸೊ ದೇ ಡೂ ದ ಎಕ್ಸ್ಪೆರಿಮೆಂಟ್ ಆಫ್ 2 or 3 ಟ್ರೀಟ್ಮೆಂಟ್ಸ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಮೀನ್ಸ್ ಲ್ಯಾಟಿನ್ ಸ್ಕ್ವೇರ್ ಡಿಸೈನ್. ಹಿಯರ್ Latin square design improve upon the randomized complete blocking design. It removes the effect of 2 factors like age and health conditions ತೆಗೆದಾಕ್ಬಿಟ್ಟು simultaneously ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಫ್ಯಾಕ್ಟೋರಿಯಲ್ ಡಿಸೈನ್. Factorial design can use for 2 factors or more than 2 factors. In 2 factors, so each level of one factor is used in combination with the each level of the other factor. It is effectively study about the 2 or more factor in combination to find out the existence of them. ಸೊ ಯಾಕೆ ಇದು ಬಂದಿದೆ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡೋಕ್ಕೋಸ್ಕರನೇ ಸೊ ಫ್ಯಾಕ್ಟೋರಿಯಲ್ ಡಿಸೈನ್ ಅನ್ನೋದು ತೆಗೆದುಕೊತೀವಿ. Next one is evaluation the research. Here evaluating the research means the research design is used to conduct by sociologists, economists, psychologists or social workers. The study of functioning of the organization, the assess of the existing policies or a programs of institution to evaluate, to measure the performance, utility, fund received. So further on ಸೊ ಈ ಎವ್ಯಾಲ್ಯೂಯೇಷನ್ ಅಂದಿದ ತಕ್ಷಣ ಸೊ ಇದನ್ನ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಅನ್ನೋದು ಮಾಡ್ತೀವಿ. ಇಲ್ಲಿ ದ ಮೈನ್ ಗೋಲ್ ಆಫ್ ಎವ್ಯಾಲ್ಯೂಯೇಷನ್ ರಿಸರ್ಚ್ ಅಂದಿದ ತಕ್ಷಣ ಸೊ ಪ್ಲ್ಯಾನಿಂಗ್ ಪ್ರೋಗ್ರಾಮ್ ಇಸ್ ಸಕ್ಸಸ್ಫುಲ್. ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವೋ ಆ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಬೇಕು ಇಲ್ಲ ಅಂತನ್ನೋದು. ಇಲ್ಲ ಅಂತಂದರೆ ಟು ಎಕ್ಸಾಮೈನ್ ದ ವೀಕ್ನೆಸ್ ಇನ್ ದ ಎಫೆಕ್ಟಿವ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಸಜೆಸ್ಟಿವ್ ಮೆಜರ್ಸ್ ಟು ಇಂಪ್ರೂವ್ ದ ಎಫೆಕ್ಟಿವ್ನೆಸ್ ಆಫ್ ದಿ ಪ್ರೋಗ್ರಾಮ್ಸ್. ಸೊ ಆ ಪರ್ಫಾರ್ಮೆನ್ಸ್ನ ನಾವು ಮೆಜರ್ ಮಾಡ್ತೀವಿ. ಸೊ ಅದರಲ್ಲಿ ಸ್ಟ್ರೆಂತ್ ಏನಿದೆ, ವೀಕ್ನೆಸ್ ಏನಿದೆ ಅಂತೇಳ್ಬಿಟ್ಟು ಅನಲೈಸ್ ಮಾಡ್ತೀವಿ. ಏನಾದರೂ ಸ್ಟ್ರೆಂತ್ಸ್ ಏನಾದರೂ ಇದ್ದರೆ ಸೊ ಕಂಟಿನ್ಯೂ ಮಾಡ್ತೀವಿ, ಏನಾದರೂ ವೀಕ್ನೆಸ್ ಏನಾದರೂ ಇದ್ದರೆ ಸೊ ಅದನ್ನು ರೆಡ್ಯೂಸ್ ಮಾಡ್ಕೊತೀವಿ. Next one is last one is action research. Here the task of researcher is a type of research is to answer questions about a specific problems so as to be enable the decision makers to make decisions about a particular course of action or a policy decisions. ಫಸ್ಟಾಗಿ ಮೈನಾಗಿ ಈ ಡಿಸೈನ್ಸ್ ಯಾವ ರೀತಿ ಇರಬೇಕು ಅಂತಂದರೆ ಫಸ್ಟಾಗಿ ಸೊ ದ ರಿಸರ್ಚರ್ ಐಡೆಂಟಿಫೈ ದಿ ಸ್ಪೆಸಿಫಿಕ್ ಇಶ್ಯೂಸ್ ದಟ್ ಬಿ ಇನ್ವೆಸ್ಟಿಗೇಷನ್. ಸೊ ಯಾವುದು ಪ್ರಾಬ್ಲಮ್ಸ್ ಬಗ್ಗೆ ಅವರು ರಿಸರ್ಚರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಮತ್ತು ಸೆಕೆಂಡರಿ ಯು ಹ್ಯಾವ್ ಟು ಸ್ಯಾಂಪಲ್ ವಿತ್ ದ ಡಿಸೈಡೆಡ್ ಆ್ಯಸ್ ದ ಅದರ್ ರಿಸರ್ಚರ್. ಸೊ ಬೇರೆ ರಿಸರ್ಚ್ ಯಾರಾದರೂ ಮಾಡ್ತಾ ಇದ್ದಾರಾ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಪ್ರಾಬಬಿಲಿಟಿ ಆ್ಯಂಡ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ವೈಸಾಗಿ ದೇ ಹ್ಯಾವ್ ಟು ಡೂ ಸಮ್ ರಿಸರ್ಚ್. ಮತ್ತು ಲಾಸ್ಟ್ ಟೈಪಲ್ಲಿ ಮೆಥಡ್ ಆಫ್ ಕಲೆಕ್ಟಿಂಗ್ ವಿತ್ ಡಿಟರ್ಮೈನ್ ವಿಚ್ ಈಸ್ ದ ಫಾಲೋಯಿಂಗ್ ಡೇಟಾ ಆ್ಯಕ್ಚುಲಿ ಕಲೆಕ್ಟೆಡ್. ಸೊ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಡೇಟಾ ವಿಲ್ ಬಿ ಅನಲೈಸ್ ಇನ್ ಅದರ್ ಟೈಪ್ಸ್ ಆಫ್ ರಿಸರ್ಚರ್ಸ್. ಸೊ ಬೇರೆ ರಿಸರ್ಚರ್ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಏನಿದೆ, ನಾವು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊತೀವಿ. ಸೊ ಆಮೇಲೆ ಡಿಸಿಷನ್ಸ್ ಅನ್ನೋದು ತೆಗೆದುಕೊತೀವಿ ಇನ್ ಆ್ಯಕ್ಷನ್ ರಿಸರ್ಚಲ್ಲಿ. ಆ್ಯಕ್ಷನ್ ರಿಸರ್ಚ್ ಮೀನ್ಸ್ ಸೊ ವಿ ಆರ್ ಟೇಕಿಂಗ್ ಸಮ್ ಡಿಸಿಷನ್ಸ್ ರಿಗಾರ್ಡಿಂಗ್ ಸಮ್ ಪರ್ಟಿಕ್ಯುಲರ್ ಸ್ಟಡೀಸ್.
So these are all the basic, these are all the different types of experimental design. Thank you everyone for watching the video.